महांतेश जी पहले या और उसके बाद या ನಮಸ್ತೆ ಗುರುಜಿ. ನಾನು ಮತ್ತೆ ನಮ್ಮ ವೈಫ್ ವೀಣಾ ಇಬ್ರು ಕಲ್ತಿ ಈ ಪ್ರೋಗ್ರಾಮ್ ನ ಮಾಡಿದ್ದು. ನನ್ನ ಹೆಸರು ಬಂದ್ಬಿಟ್ಟು ಮಹಾಂತೇಶ್, 46 ಏಜು, ಬೆಂಗಳೂರು, ವರ್ಕಿಂಗ್ ಬೆಂಗಳೂರು. ಮೂಲ ಬಂದು ನಾವು ಗುಲ್ಬರ್ಗ, ಕಲಬುರ್ಗಿ. ಸೊ ಇದಕ್ಕೆ ನನಗೆ ಸಜೆಸ್ಟ್ ಮಾಡಿದ್ದು ತಾರಾ ಮತ್ತೆ ಅಶ್ವಿನ್ ಇದಾರೆ ನೋಡಿ. ಅವರು ನನಗೆ ಅವ್ರು ಗುಡಕೇಶ ಮಾಡ್ತಿದ್ರು ಮೆಡಿಟೇಷನ್ ಪ್ರೋಗ್ರಾಮ್ ಅಲ್ಲಿ. ಅವ್ರ ಪರಿಚಯ ಇದ್ದು ನನಗೆ ತಾರಾ ಅವ್ರು ಸಜೆಸ್ಟ್ ಮಾಡಿದ್ದು. ಸರ್, ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ, ನಾನು ಎಷ್ಟೋ ದಿವಸ ಮೆಡಿಟೇಷನ್ ಎಲ್ಲ ಮಾಡಿದೆ, ಅಷ್ಟೊಂದು ಬೆನಿಫಿಟ್ ಅನ್ಸಲಿಲ್ಲ. ಸೊ ಈ ಪ್ರೋಗ್ರಾಮ್ ಇಂದ ನನಗೆ ತುಂಬಾ ಬೆನಿಫಿಟ್ ಆಗಿದೆ ಸರ್, ನೀವು ಒಂದ್ ಟೈಮ್ ನೋಡಿ ಅಂತಂದ್ರು. ನಾನು ಜಾಯ್ನ್ ಆಗೋ ಉದ್ದೇಶ ಗುರುಜಿ ಏನಪ್ಪಾ ಅಂತಂದ್ರೆ, ನನಗೆ ರೀಸೆಂಟ್ ಆಗಿ BP ಬಂದ್ಬಿಟ್ಟಿತ್ತು. ಡಾಕ್ಟರ್ಸ್ ಟ್ಯಾಬ್ಲೆಟ್ಸ್ ಹೋಗ್ಬೇಕಂತಂದಿದ್ರು. ಮತ್ತೆ ಇನ್ನೊಂದಂತ ನನಗೆ ಡೀಪ್ ಸ್ಲೀಪ್ ಆಗ್ತಿರ್ಲಿಲ್ಲ ಗುರುಜಿ. ಸೊ ಈ ಪ್ರೋಗ್ರಾಮ್ ಜಾಯ್ನ್ ಆದಿಂದ ನನಗೆ 1-2 ಡೇಸ್ ನನಗೆ ನಿದ್ದೆ ಬರ್ಲಿಲ್ಲ, ಅಂದ್ರೆ ಅಷ್ಟೊಂದು. ಆಮೇಲೆ ನಿಮ್ಗೂ ಕೇಳಿದೆ ನಾನು. ಸೊ ನೀವೇನ್ ಅಂತ ಹೇಳಿದ್ರಿ ನನಗೆ, ನೀವು ಪೋಸ್ಟ್ಪೋನ್ ಮಾಡ್ತಾ ಇದ್ದೀರಾ, ನಿದ್ದೆ ಬಂದಾಗ ಮಲಗ್ತಾ ಇಲ್ಲ ಅಂತ ಸಜೆಸ್ಟ್ ಮಾಡಿದ್ರೆ. ಸೊ ಆಮೇಲೆ ನಾನು ಕಂಟಿನ್ಯೂ ಆಗಿ ನಿದ್ದೆ ಪೋಸ್ಟ್ಪೋನ್ ಮಾಡಿಲ್ಲ ಗುರುಜಿ. ಸೊ ಈ ಪ್ರೋಗ್ರಾಮ್ ಇಂದ ನನಗೆ ತುಂಬಾನೇ ಬೆನಿಫಿಟ್ ಆಯ್ತು. ನನಗೆ ತುಂಬಾ ಮತ್ತೆ ಡೀಪ್ ಸ್ಲೀಪ್ ಆಗೋ ಸ್ಟಾರ್ಟ್ ಆಯ್ತು ಗುರುಜಿ. ಮತ್ತೆ ಈ ಒಂದು 24, ಸೊ ಇನ್ನೊಂದು ಕೆಲವೊಂದು ವರ್ಡ್ಸ್ ಇದೆ. ಸೊ ದಟ್ ಈಸ್ ಅದೆಲ್ಲ ನನಗೆ ತುಂಬಾ ಮೋಟಿವೇಟ್ ಆಯ್ತು. ವೆನ್ ಫಾಸ್ಟಿಂಗ್ ಇದ್ದಾಗ ಹಶು ಆದ್ರೆ ನೀವು ಹೇಳಿದ್ರಿ ಯು ಹ್ಯಾವ್ ಟು ಸೆಲೆಬ್ರೇಟ್. ಸೊ ದೋಸ್ ವರ್ಡ್ಸ್ ನನಗೆ ತುಂಬಾ ಹೆಲ್ಪ್ ಆಯ್ತು. ಸೊ ಇವನ್ ನನಗೆ ಹಶು ಆಗಿ ಫೀಲ್ ಆದಾಗ, ಸೊ ಐ ಆಮ್ ಥಿಂಕಿಂಗ್ ಮೈ ಸೆಲ್ಫ್, ಅಂದ್ರೆ ನನಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ಅಂತ. ಆ ತರ ಆಗ್ಬಿಟ್ಟು ನನಗೆ ಗೊತ್ತೇ ಆಗ್ಲಿಲ್ಲ ಯಾವಾಗ ಈ 24 ಡೇಸ್ ನಾನು ಕಂಪ್ಲೀಟ್ ಮಾಡಿದೆ ಅಂತೇಳಿ. ಮತ್ತೆ ನನ್ಗೆ ನಿದ್ದೆ ಕೂಡ ಸ್ಟಾರ್ಟ್ ಆಯ್ತು, ಸ್ಮೂತ್ ಆಗಿ ಡೀಪ್ ಸ್ಲೀಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಗುರುಜಿ. ಮತ್ತೆ ಇನ್ನೊಂದು BP ಟ್ಯಾಬ್ಲೆಟ್ಸ್ ನೀವ್ ಹೇಳಿದ್ರೆ ಯು ಟೇಕ್ ಯುವರ್ ಓನ್ ರಿಸ್ಕ್ ಅಂತಂದ್ರೆ. ಸೊ ಲಾಸ್ಟ್ ಮೀನ್ಸ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ 5ನೇ ತಾರೀಕಿಂದ ನಾನು ಟ್ಯಾಬ್ಲೆಟ್ಸ್ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟೆ. ಸೊ ನನ್ನ ರಿಸ್ಕ್ ಮೇಲೆ ನಾನು ಕಂಟಿನ್ಯೂ ಆಗಿ ಮಾಡಿದೆ ಗುರುಜಿ. ತುಂಬಾ ಹೆಲ್ಪ್ಫುಲ್ ಆಯ್ತು. ಮತ್ತೆ ನನಗೆ ಯಾವುದೇ ತರ ಪ್ರಾಬ್ಲಮ್ ಆಗಲಿಲ್ಲ, ತುಂಬಾ ಎಂಜಾಯಬಲ್ ಆಗಿ ಮಾಡಿದೆ. ಈವನ್ ನನ್ನ ವೈಫ್ ಕೂಡ ಯಾವತ್ತು 1 ಡೇ ಫಾಸ್ಟಿಂಗ್ ಮಾಡಕ್ ಆಗ್ತಿರಲಿಲ್ಲ ಗುರುಜಿ. ಸೊ ಅವಳಿಗೂ ನಾನು 1 ಡೇ ಆದ್ರೂ ಮಾಡಿ, ಇನ್ನೊಂದು 2 ಡೇಸ್ ಮಾಡಿ ಅಂತ ಮಾಡ್ತಾ ಮಾಡ್ತಾ ಅವಳು ಕೂಡ ಈ ಒಂದು ಜರ್ನಿನ ಸಕ್ಸಸ್ಫುಲ್ ಮಾಡಿದಾಳೆ. ಸೊ ಇದರಿಂದ ತುಂಬಾ ಜನರಿಗೆ ಲಾಭ ಆಗುತ್ತೆ. ಆದ್ರೆ ಇದು ತುಂಬಾ ಜನರಿಗೆ ರೀಚ್ ಆಗ್ಬೇಕು, ಎಲ್ಲರನ್ನ ಇದ್ರ ಒಂದು ಬೆನಿಫಿಟ್ ತಗೋಬೇಕು ಗುರುಜಿ. ಯಾಕಂತಂದ್ರೆ ಇದು ನಮ್ಮ ಹಿಂದೂ ಪುರಾತನ ಕಾಲದಿಂದ ಬಂದಂತ ಪ್ರೋಗ್ರಾಮು. ಫಾಸ್ಟಿಂಗ್ ಇಸ್ ದ ಒನ್ ಆಫ್ ದ ಮೆಡಿಸಿನ್ ಅಂತ ಹೇಳಿ ಆ ಪ್ರೋಗ್ರಾಮ್ ನೀವು ಜನರಿಗೆ ಸೇವೆ ತರ ಕೊಡ್ತಾ ಇದ್ದೀರಿ. ಇದು ನಮ್ಮೆಲ್ಲರ ಪುಣ್ಯ, ಇದು ನಮ್ಗೆಲ್ಲರಿಗೂ ಸಿಗ್ತಾ ಇದೆ. ಸೊ ಇದೇ ತರ ಎಲ್ಲಾ ಜನರಿಗೆ ಸಿಗ್ಬೇಕು, ಇದರಿಂದ ಎಲ್ಲರಿಗೂ ಬೆನಿಫಿಟ್ ಆಗ್ಬೇಕು ಗುರುಜಿ. ಮತ್ತೆ ಇದರಿಂದ ಲಾಸ್ ಎಂಬುದು ಏನಿಲ್ಲ, ಎಲ್ಲಾನು ಬೆನಿಫಿಟ್ ಇದೆ ಇದರಿಂದ. ಸೊ ಈವನ್ ನನಗೂ ಕೂಡ ಆಲ್ಮೋಸ್ಟ್ ಆಲ್ ನಾನು ಒಂದು 3 ಡೇಸ್ ಹಿಂದೆ weight ಚೆಕ್ ಮಾಡಾಗ ಈವನ್ ನನಗೆ ಒಂದು 5 kg ಕಮ್ಮಿ ಆಯ್ತು ಗುರುಜಿ. ಸೊ ಓವರ್ ಆಲ್ ಆಗಿ ನನಗೆ ಕಂಪ್ಲೀಟ್ ಆಗಿ ಬೆನಿಫಿಟ್ ಆಗಿದೆ. ಇವನ್ ಸ್ಕ್ರೀನ್ ಗ್ಲೋ ಆಗಿದೆ, ಮತ್ತೆ ಹೆಲ್ತ್ ಬೆನಿಫಿಟ್ ಆಗಿದೆ, ನಿದ್ದೆ ಬರ್ತದೆ. ಈವನ್ ನಾನು ಟೆಸ್ಟಿಂಗ್ ಪರ್ಪಸ್ ಇಂದ ಒಂದೆರಡು ಪ್ರಾಡಕ್ಟ್ ಕೂಡ ತರಿಸ್ಕೊಂಡು ಬಿಟ್ಟಿದೆ ಗುರುಜಿ. ಸೋಪ್ ಅದೆಲ್ಲ ನನ್ನ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಅಂದ್ರೆ ಅವ್ರ ಸ್ಪೇಸ್ ಮಾರ್ಕ್ಸ್ ಎಲ್ಲ ಒಂದು ವಿತಿನ್ 1 and 2 ಡೇಸ್ ಅಲ್ಲಿ ಅದನ್ನು ಕೂಡ ಕ್ಲಿಯರ್ ಆಗಿದೆ. ಸೊ ಇವನ್ ನನ್ನ ಮಕ್ಕಳು ಕೂಡ ಇವಾಗ ನಿಮ್ ಸೋಪ್ ಕೂಡ ತುಂಬಾ ಇಷ್ಟಪಟ್ಟು ಅದನ್ನೇ ಯೂಸ್ ಮಾಡೋ ಸ್ಟಾರ್ಟ್ ಆಗಿದ್ದಾರೆ. ಮತ್ತೆ ಓವರ್ ಆಲ್ ಹೇಳ್ಬೇಕಂದ್ರೆ ಗುರುಜಿ ತುಂಬಾನೇ ಬೆನಿಫಿಟ್ ಆಗಿದೆ. ನನ್ನ ವೈಫ್ಗೆ ಒಂದು 2 ಮಾತು ಹೇಳ್ತಾಳೆ. ಓವರ್ ಟು ವೀಣಾ. ನಮಸ್ತೆ ಗುರುಜಿ, ನನ್ನ ಹೆಸರು ವೀಣಾ ಅಂತ. ನನಗೆ 41 ವಯಸ್ಸು. ನಾವು ಬೆಂಗಳೂರಲ್ಲಿರೋದು. ನಂಗೆ ಅದೇ ಅಶ್ವಿನಿ ಮ್ಯಾಮು ನಮ್ಮ ಮನೆಯವರು ಸಜೆಸ್ಟ್ ಮಾಡಿದ್ದು. ನಂಗೆ ಉಪವಾಸ ಅದೆಲ್ಲ ನಂಗೆ ಆಗಲ್ಲ, ಸುಸ್ತಾಗುತ್ತೆ. ಒಂಥರ ಸುಸ್ತು, ತಲೆ ಭಾರ ಈ ತರ ಎಲ್ಲ ಆಗುತ್ತೆ. ನಂಗೆ ಮಾಡಲ್ಲ ಅಂತಂದೆ. ಒಂದ್ಸರಿ ನೋಡು, ಆದ್ರೆ ಮಾಡು, ಇಲ್ಲ ಅಂದ್ರೆ ಇಲ್ಲ ಅಂತಂದ್ರು. ಸ್ಟಾರ್ಟಿಂಗ್ 2 ದಿನ ಏನು ಅನ್ನಿಸ್ಲಿಲ್ಲ. ತಿರ್ಗಾ 3ನೇ ದಿನ ಊಟ ಇತ್ತಲ್ಲ ಅವಾಗೂ ಏನು. ಆಮೇಲೆ ಮತ್ತೆ ಒಂದಿನ ನೋಡಿದೆ, ಚೆನ್ನಾಗ್ ಅನಿಸ್ತು. ಹಂಗೆ ಕಂಟಿನ್ಯೂ ಮಾಡ್ತಾ ಇದೀನಿ, ಚೆನ್ನಾಗ್ ಅನಿಸ್ತಾ ಇದೆ. ಸುಸ್ತು ಆ ತರ ಏನು ಅನಿಸ್ತಾ ಇಲ್ಲ. ಆಮೇಲೆ ಆಕ್ಚುಲಿ ನಾನು ಊಟ ಮಾಡುವಾಗ ಎಷ್ಟು ಆಕ್ಟಿವ್ ಕಮ್ಮಿ ಇರ್ತಿದ್ನೋ, ಇವಾಗ ಉಪವಾಸ ಇರೋದ್ರಿಂದ ತುಂಬಾ ಆಕ್ಟಿವ್ ಆಗಿ ಇದ್ದು ಎಲ್ಲಾ ಕೆಲ್ಸನೂ ಆರಾಮಾಗಿ ಮಾಡ್ತಾ ಇದೀನಿ. ಅಂದ್ರೆ ಒಂದೊಂದ್ಸರಿ ಬೇಜಾರಾಗದ, ಅಯ್ಯೋ ಹೋಗ್ಲಿ ಬಿಡು, ಡೈಲಿ ಇದೇ ಕೆಲ್ಸ ಮಾಡೋದು ಬೇಜಾರ್ ಅನ್ಕೋತಿದ್ದೆ. ಇವಾಗ ಏನು ಅನ್ಸ್ತಾ ಇಲ್ಲ.
ಆಕ್ಚುಲಿ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದೀನಿ ಇವಾಗ ಕೆಲ್ಸ. ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ಆಮೇಲೆ ನಂಗೆ ಎಡಗೈ ಸ್ವಲ್ಪ ನೋವಿತ್ತು. ಅದು ಡಾಕ್ಟ್ರಿಗ್ ತೋರ್ಸಿದ್ರು, ನೀವು ಎಕ್ಸರ್ಸೈಸ್ ಮಾಡ್ಬೇಕು, ಆಮೇಲೆ weight ಲಾಸ್ ಮಾಡ್ಕೋಬೇಕು ನೀವು, ಅಂದ್ರೆ ಇದಾಗುತ್ತೆ ಅಂತ ಅಂದ್ರು. ಅದು ಒಂದ್ ವಾರ ಮಾಡ್ದೆ. ಆಮೇಲೆ ತಿರ್ಗಾ ಅಯ್ಯೋ ಎಲ್ಲಿ ಮಾಡೋದ್ ಡೈಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಆದ್ರೆ ಈಗ ಇದು ಮಾಡೋದ್ರಿಂದ ನಂಗೆ ಎಡಗೈ ನೋವುನು ಕಮ್ಮಿ ಆಗಿದೆ. ಆಮೇಲೆ ಇದು ಜಾಸ್ತಿ ತಣ್ಣಗಿದ್ರೆ ನಂಗೆ ಶೀತ ಆ ತರ ಎಲ್ಲ ಆಗ್ತಿತ್ತು. ಅದನ್ನು ಈಗ ಇದೆಲ್ಲ ಮಾಡೋದ್ರಿಂದ ಅದನ್ನು ಕಮ್ಮಿ ಆಗಿದೆ. ಆಮೇಲೆ ಎಲ್ಲ ಒಟ್ನಲ್ಲಿ ಎಲ್ಲಾನು ಚೆನ್ನಾಗಿ ನಡೀತಾ ಇದೆ. ಆಕ್ಚುಲಿ ಬಹಳ ಆಕ್ಟಿವ್ ಆಗಿದ್ದೀನಿ ನಾನು. ಇದ್ ಮಾಡೋದ್ರಿಂದ, ಫಾಸ್ಟಿಂಗ್ ಮಾಡೋದ್ರಿಂದ ತುಂಬಾ ಆಕ್ಟಿವ್ ಆಗಿದ್ದೀನಿ. ತುಂಬಾ ಚೆನ್ನಾಗ್ ಅನಿಸ್ತಾ ಇದೆ. ಸುಸ್ತು ಆಗ್ಲಿ, ಆ ತರ ಇದಾಗ್ಲಿ ಏನು ಇಲ್ಲ. ಎಲ್ಲಾ ಕೆಲ್ಸ ಬೇಗ ಬೇಗ ಆರಾಮಾಗಿ ಮಾಡ್ತೀನಿ. ಬೆಳಿಗ್ಗೆ ಎಷ್ಟು 3:30ಗೆ ಎದ್ದು ಎಲ್ಲ ಚೆನ್ನಾಗ್ ಆಗ್ತಾ ಇದೆ ನಂಗೆ. ಮಾಡ್ತಾ ಇದೀನಿ. ಥ್ಯಾಂಕ್ ಯು ಗುರೂಜಿ ನಿಮ್ಗೆ. ಸೊ ಇನ್ನೊಂದು ಗುರುಜಿ, ಸ್ಪಿರಿಚುವಲ್ ಆಗಿ ಈಗ ನನ್ಗೆ 3 ಜನ ಮಕ್ಕಳು. ಇವಾಗ ನಾವು ಕೂಡ ಡೈಲಿ ಸಾಯಂಕಾಲ 8:30 ಇಂದ 9 1 ಅವರ್ ಭಜನೆ ಕೂಡ ಮಾಡೋ ಸ್ಟಾರ್ಟ್ ಆಗಿದೆ ಲಾಸ್ಟ್ 19 ಡೇಸ್ ಇಂದ. ಸೊ ಇವತ್ತಿಗೆ 20 ಡೇಸ್ ಸಕ್ಸಸ್ಫುಲ್ ಆಗಿ ಮನೆಯಲ್ಲಿ ಭಜನೆ ಎಲ್ಲ ಮಾಡೋದು, ಆ ತರ ಒಂದು ಸ್ಪಿರಿಚುವಲ್ ಕೂಡ ಗ್ರೋತ್ ಆಗಿದೆ. ಮತ್ತೆ ಕೆಲವೊಂದು ಒಂದೆರಡು ಪೆಂಡಿಂಗ್ಸ್ ವರ್ಕ್ ಇದ್ದ ಗುರುಜಿ, ತುಂಬಾ ದಿನದ 1 ವರ್ಷದಿಂದ ನಮ್ಮ ಗುಲ್ಬರ್ಗಲ್ಲಿಂದ ಒಂದು ಪೇಪರ್ಸ್ ಎಲ್ಲ ತೆಗೆದು ಆಟೋಮೆಟಿಕ್ ಆಗಿ ಪರ್ಸನ್ ಸಿಕ್ಬಿಟ್ಟು, ಅದು ನಾವು ಅಲ್ಲಿ ಜರ್ನಿ ಮಾಡ್ಲಾರ್ದೆ ಅದು ಕೂಡ ಆಗ್ತಾ ಇದೆ. ಅದು ಇನ್ ಪ್ರೋಗ್ರೆಸ್ ಅಲ್ಲಿ ಇದೆ. ಈವನ್ 1 ವೀಕ್ ಅಲ್ಲಿ ಅದು ಕೂಡ ಕಂಪ್ಲೀಟ್ ಆಗುತ್ತೆ ಗುರುಜಿ. ಸೊ ಓವರ್ ಆಲ್ ಆಗಿ ಸೊ ಸ್ಪಿರಿಚುವಲ್, ಹೆಲ್ತ್, ಸೋಷಿಯಲ್ ಆಗಿ ಎಲ್ಲಾ ರೀತಿ ಬೆನಿಫಿಟ್ ಆಗಿದೆ. ಆ ಆ ಇದು ಎಲ್ಲ ವನ್ನು ನೀವು ನಡೆಸಿಕೊಟ್ಟ ಮತ್ತೆ ನಿಮ್ ಗೈಡೆನ್ಸ್ ಗೆ ತುಂಬಾ ತುಂಬಾ ಧನ್ಯವಾದ ಗುರುಜಿ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಥ್ಯಾಂಕ್ ಯು. ಸೊ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಯಾಕಂತಂದ್ರೆ ತುಂಬಾ ಜನರಿಗೆ ಕನ್ನಡದವ್ರಿಗೆ ಗೊತ್ತಾಗ್ಲಿ. ಯಾಕಂದ್ರೆ ತುಂಬಾ ಜನ ತೆಲುಗು ಜನರಿಗೆ ಎಲ್ಲ ಸ್ಪ್ರೆಡ್ ಆಗಿಬಿಟ್ಟಿದೆ. ಸೊ ದೇ ಆರ್ ಟೇಕಿಂಗ್ ಬೆನಿಫಿಟ್. ಸೊ ದಟ್ಸ್ ವೈ ಐ explained in the Kannada, because many people get the information the Karnataka people. That's all. Thank you once again. Thank you Guruji. Thank you ಥ್ಯಾಂಕ್ very ಯು much. ಗುರೂಜಿ.